ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಲಾಕ್ಷಿ ಮೊಗವೀರ. ಹಾಯ್ ಎಲ್ಲರಿಗೂ ನಮಸ್ಕಾರ. One eternity later. ಹಾಯ್ ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ವಿಶಾಲಾಕ್ಷಿ ಮೊಗವೀರ. ನಾನು ಇವತ್ತು ನನಗೆ ಖುಷಿ ಕೊಡುವಂಥ ಜಾಗಕ್ಕೆ ಹೊರಟಿದ್ದೆ ನನ್ನ ಫ್ಯಾಮಿಲಿಯೊಟ್ಟಿಗೆ. ಇವು ನಮ್ಮ ಮನೆಗೆ ಅಂಬಿ. ಇನಿಗೆ ಗೊತ್ತಾಯ್ತು ಈಗ ನಾವು ಅವ್ನು ಬಿಟ್ಟು ಹೋಗ್ತಿತ್ತು ಅಂದ್ಕೊಂಡು, ಅದಕ್ಕೆ ಫುಲ್ ಬೇಜಾರು ಮಾಡ್ಕೊಂಡಿದ್ದ, ಮಾತಾಡ್ತೂ ಇಲ್ಲ ಕಾಣಿ. ನಮ್ಮ ಮನೆಗೆ ಅಂಬಿ ತುಂಡ ಅವನು. ಇಲ್ಲಿ ಕಾಣ್ಮಗುನೆ ಸಿಟ್ಟು ಮಾಡ್ಕೊಂಡಿದ್ದ, ಫುಲ್ ಬಿಟ್ಟು ಹೋಗ್ತಾನೆ. ನನಗೆಲ್ಲ ಅರ್ಥ ಆಯ್ತು ಪಟ್ಟ. ಈಗ 6 ಗಂಟೆ ಆಯ್ತಾ, 5:45 ಬಸ್ ಬರ್ಕಿದ್ದಿತ್ತು, ಇನ್ನೂ ಬರಲಪ್ಪ. ಅದಕ್ಕೆ ಸಾಕಾಯ್ತು. ಈಗ ಬಸ್ ಬಂತು, ಹತ್ತಿದೆ. ಬಸ್ ಆಗಲೇ ಹೊರಡ್ತು. ಈಗ ನಾವು ಸಿದ್ದಾಪುರಕ್ಕೆ ಬಂದಿತ್ತು. ಊಟ ಸ್ಟಾಪ್ ಉಂಡ್ಕೊಂಡು ವೆಲ್ಕಮ್ ಬಾಯ್. ಹಲೋ ಎಲ್ಲರಿಗೂ, ಇವಳು ನನ್ನ ತಂಗಿ ವಿನೀತಾ. ಫೈನಲಿ ನಾನು ಖುಷಿ ಕೊಡುವಂಥ ಜಾಗ ಮಂತ್ರಾಲಯಕ್ಕೆ ಬಂದೆ. ಎಷ್ಟು ಜನ ಇದ್ರು ಮಾತ್ರ ದರ್ಶನಕ್ಕೆ ಕ್ಯೂವಲ್ಲಂತೂ ಎಷ್ಟು ರಶ್ ಅಂದರೆ ಎಲ್ಲ ದೂಡ್ತಿದ್ದೀವಿ. ಹಾಗೆ ಹೊರಬಂದು ಕಾಮದಿಂದ ದರ್ಶನ ಪಡೀತು. ಇದು ನಂದು ಸೆಕೆಂಡ್ ಟೈಮ್ ದರ್ಶನಕ್ಕೆ ಹೋಗ್ಬೋದು ಲುಕ್. ಒಂದ್ಸರಿ ದರ್ಶನ ಆಯಿತು, ಈಗ ಇನ್ನೊಂದು ಸರಿ ಹೋಗ್ಬೋದು. ದೇವ್ರ ದರ್ಶನ ಮಾಡ್ಕೊಂಡು ದರ್ಶನ ತಗೊಂಡು ಕಡೆಗೆ ಊರಿಗೆ ಹೋಗಿ. ಸೆಕೆಂಡ್ ರೌಂಡ್ ದರ್ಶನಕ್ಕೆ ಕಾಯ್ತಾ ಇತ್ತು. ಆದರೆ ಇನ್ನೂ ಬಾಗಿಲು ಓಪನ್ ಮಾಡಲಿಲ್ಲ. 4:15 ಅವರು 4 ಗಂಟೆಗೆ ಓಪನ್ ಮಾಡ್ತಾರೆ ಅನಿಸುತ್ತೆ. ಅರ್ಜೆಂಟ್ ಹೋಗಿ ಎಲ್ಲ ಹೋಯ ಆಮೇಲೆ ಹಗುರು ಎಲ್ಲ ಪಲ್ಯ ಹಗುರಪ್ಪ ದೂಡ್ಕೆ ಎತ್ತಕ್ಕೆ ಹೋಯ್ತಾರೆ. ಇಲ್ಲಿ ದೇವಸ್ಥಾನಕ್ಕೆ ಬಂದಡಿಕಲ್ಲ ನಮಗೆ ಮನಸ್ಸಿಗೆ ತುಂಬ ಶಾಂತಿ ಸಿಕ್ಕತ್ತೆ. ನಿನ್ನ ಅಭಿಪ್ರಾಯ? ಹೌದು, ತುಂಬ ಶಾಂತಿ. ಜನಸಾಗರ ಇದ್ರು, ಬಾಗಿಲು ತೆಗೆದು ಕಾಯ್ತಿದ್ರು ಎಲ್ಲರೂ. ನಾವು ಅದಕ್ಕೆ ಕಾಯ್ತಿತ್ತು, ಎಷ್ಟೊತ್ತಿ ಬಾಗಿಲು ತೆಗಿತಿದ್ದೇವ್ರೆ, ಏನು ಕಾಮ್ದು ಎಷ್ಟೊತ್ತಿಗೆ ಅಂದ್ಕೊಂಡು. ರಾಯರ ದರ್ಶನ ಬಾಗಿಲು ತೆಗಕ್ಕೂ ಮುಂಚೆ ಇಲ್ಲೇ ಕಣ್ಕಂಬ್ದೀಗ ವೀಡಿಯೋದಾಗೆ. ನಂಗೆ ರಾಘವೇಂದ್ರ ಸ್ವಾಮಿಗಳಂದ್ರೆ ಮಸ್ತ್ ಇಷ್ಟ. 2 ಸರಿ ರಾಘವೇಂದ್ರ ಸ್ವಾಮಿ ದರ್ಶನ ಆಯಿತು. ಮನಸ್ಸಿಗೆ ಫುಲ್ ಖುಷಿ ಆಯಿತು. ಈಗ ಬಸ್ಸಿಗೆ ಬಂತು, ಹತ್ತಿ ಕೂತಿತ್ತು. ಇನ್ನು ಹೊರಡತ್ತೀನಿ ಸ್ವಲ್ಪ ಹೊತ್ತಿಗೆ. ಆಮೇಲೆ 2 ಸತಿ ದೇವದರ್ಶನ ಆಯ್ತು ರಾಘವೇಂದ್ರ ಸ್ವಾಮಿದು. ಮನ್ಸಿಗೆ ಮಸ್ತ್ ಖುಷಿ ಆಯಿತು. ಸಂಜೆ ಆಯ್ತಲ್ಲ, 6:15 ಬಸ್ ಹೊರಡ್ತೀವಿ. ಈಗ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಕುಂದಾಪುರಕ್ಕೆ ಇರುತ್ತೆ. ಮನೆಗೆ ಹೋಗಿ ಬಿತ್ಕೊಂಡೆ.